ಕೋಲ್ಕತ್ತಾದಲ್ಲಿ ಎನ್ಐಎಯಿಂದ ಶಂಕಿತ ಉಗ್ರರ ಬಂಧನವಾಗಿತ್ತು. ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿ ಮುಸಾವಿರ್ ಮತ್ತು ಮತೀನ್ ಇಬ್ಬರನ್ನ ಕೂಡ ಎನ್ಐಎ ಅಧಿಕಾರಿಗಳ ತಂಡ ಬಂಧಿಸಿತ್ತು. ಮೆಡಿಕಲ್ ಟೆಸ್ಟ್ ಬಳಿಕ ವಿಶೇಷ ಕೋರ್ಟ್ಗೆ ಇಬ್ಬರು ಉಗ್ರರ ಹಾಜರು. ಎನ್ಐಎ ವಿಶೇಷ ಕೋರ್ಟ್ ಮುಂದೆ ಅಧಿಕಾರಿಗಳು ಬಂಧಿತ ಇಬ್ಬರು ಉಗ್ರರನ್ನ ಹಾಜರುಪಡಿಸಿದ್ದಾರೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾದಲ್ಲಿ ಎನ್ಐಎ ಅಧಿಕಾರಿಗಳಿಂದ ಇಬ್ಬರು ಉಗ್ರರ ಬಂಧನವಾಗಿತ್ತು. ಮಾಸ್ಟರ್ ಮೈಂಡ್ ಮತೀನ್ ತಾಹಾ ಮತ್ತು ಮುಸಾವಿರ್ ಬಂಧನವಾಗಿತ್ತು. ವೈದ್ಯಕೀಯ ಪರೀಕ್ಷೆಯ ನಂತರ ಇಬ್ಬರನ್ನ ಕೂಡ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಎನ್ಐಎ ವಿಶೇಷ ಕೋರ್ಟ್ ಮುಂದೆ ಬಂಧಿತ ಇಬ್ಬರ ಹಾಜರಾಗಿದೆ. ಗಮನಿಸ್ತಾ ಇದ್ದೀರಿ, ಮುಸಾವಿರ್ ಮತೀನ್ ತಾಹಾ ಇಬ್ಬರನ್ನ ಕೂಡ ಎನ್ಐಎ ಅಧಿಕಾರಿಗಳು ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಅಲ್ಲಿ ಕಾನೂನು ಪ್ರಕ್ರಿಯೆ ಮುಗ್ದಾದ್ಮೇಲೆ ಇಬ್ಬರನ್ನ ಕೂಡ ಬೆಂಗಳೂರಿಗೆ ಕರೆತರಲಾಗುತ್ತೆ. ಮಾರ್ಚ್ 1ರಂದು ಬೆಂಗಳೂರಿನ ಕುಂದಲಹಳ್ಳಿಯ ದಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಸ್ಟರ್ ಮೈಂಡ್ ಒಬ್ಬ, ಬಾಂಬ್ ಅನ್ನ ಇಟ್ಟು ಸ್ಫೋಟಿಸಿದವ ಮತ್ತೊಬ್ಬ, ಇಬ್ರು ಕೂಡ ತಲೆಮರೆಸಿಕೊಂಡಿದ್ರು. ಇಬ್ಬರನ್ನ ಕೂಡ ಯಶಸ್ವಿ ಕಾರ್ಯಾಚರಣೆ ನಡೆಸಿ ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಬಂಧಿಸಿದ್ರು. ಇಬ್ಬರನ್ನ ಕೂಡ ಸ್ಥಳೀಯ ಕೋರ್ಟ್ಗೆ, ಎನ್ಐಎ ಕೋರ್ಟ್ಗೆ, ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಅಲ್ಲಿನ ಕಾನೂನು ಪ್ರಕ್ರಿಯೆ ವಿಚಾರಣೆಯೆಲ್ಲ ಮುಗಿದಾದ್ಮೇಲೆ ಎನ್ಐಎ ಅಧಿಕಾರಿಗಳು ಮುಸಾವಿರ್ ಮತ್ತು ಮತೀನ್ ಇಬ್ಬರನ್ನ ಕೂಡ ಬೆಂಗಳೂರಿಗೆ ಕರೆತರಲಿದ್ದಾರೆ. ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇಬ್ಬರನ್ನ ಕೂಡ ಬೆಂಗಳೂರಿಗೆ ಕರೆತರ್ತಾರೆ ಅಂತ ಹೇಳಿದ್ದಾರೆ. ವೈದ್ಯಕೀಯ ಪರೀಕ್ಷೆಯ ನಂತರ ಈ ಇಬ್ಬರನ್ನ, ಮುಸಾವಿರ್ ಮತ್ತು ಮತೀನ್ ತಾಹಾ ಇಬ್ಬರನ್ನ ಕೂಡ ಎನ್ಐಎ ವಿಶೇಷ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ TV9 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎನ್ಐಎ ಅಧಿಕಾರಿಗಳ ವಶದಲ್ಲಿರುವಂತಹ ಮುಸಾವಿರ್ ಹಾಗೇನೆ ಮತೀನ್ ತಾಹಾನೇ ಈ ಒಂದು ಸ್ಫೋಟ ಪ್ರಕರಣದ ಮಾಸ್ಟರ್ ಮೈಂಡ್. ಮುಸಾವಿರ್ ರಾಮೇಶ್ವರಂ ಕೆಫೆಯಲ್ಲಿ ಮಾರ್ಚ್ 1ನೇ ತಾರೀಕು ಬಾಂಬ್ ಇಟ್ಟು ಸ್ಫೋಟಿಸಿ ಅಲ್ಲಿಂದ ಎಸ್ಕೇಪ್ ಆದವನು. ಸಾರಿಗೆ ಸಂಸ್ಥೆಯಲ್ಲೇ, ಅಂದ್ರೆ ಸಾರಿಗೆ ಬಸ್ನಲ್ಲೇ ಓಡಾಡಿಕೊಂಡು ಕರ್ನಾಟಕವನ್ನ ಕ್ರಾಸ್ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಅಡಗಿ ಕೂತಿದ್ರು. ಇಬ್ರು ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ವಾಸ್ತವ್ಯ ಹೂಡೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಮಾಡಿಕೊಂಡಿದ್ರು ಇವರಿಬ್ರು. ಕರ್ನಾಟಕ, ತಮಿಳುನಾಡು, ಅಸ್ಸಾಂ, ಉತ್ತರ ಪ್ರದೇಶ ಸೇರಿದಂತೆ ಸುಮಾರು 18ಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ಇಬ್ಬರಿಗೋಸ್ಕರ ಎನ್ಐಎ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ರು. ಮುಜಾಮಿಲ್ ಬಂಧನವಾಗಿತ್ತು. ಮುಜಾಮಿಲ್ ಬಾಂಬ್ ಇಡೋದಕ್ಕೆ, ಬಾಂಬ್ ತಯಾರಿಸೋದಕ್ಕೆ ಬೇಕಾದಂತಹ ಸಹಕಾರವನ್ನ ಕೊಟ್ಟಿದ್ದ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಬ್ಬರು ಉಗ್ರರನ್ನ ಬಂಧಿಸಲಾಗಿದೆ, ಅವರನ್ನ ಎನ್ಐಎ ವಿಶೇಷ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆ ಬಗ್ಗೆ ಮಾತನಾಡೋದಾದ್ರೆ? ಮಧುಶ್ರೀ, ಈ ಒಂದು ಎನ್ಐಎ ಅಧಿಕಾರಿಗಳು ಈಗ ಒಂದು ಮುಸಾರಿದ್ ಇರ್ಬೋದು, ಮತೀನ್ ಇರ್ಬೋದು, ಇಬ್ರು ಕೂಡ ಏನು ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಅಲ್ಲಿ ಲೋಕಲ್ ಕೋರ್ಟ್ಗೆ, ಅಂದ್ರೆ ಅಲ್ಲಿ ಏನೇ ಒಂದು ವಿಶೇಷ ಕೋರ್ಟ್ ಇರುತ್ತೆ, ಆ ಒಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಪ್ರೊಡ್ಯೂಸ್ ಮಾಡಿ ಅಲ್ಲಿಗೆ ಒಂದು ಮೆಡಿಕಲ್ ಮಾಡಿಸಿ ಅವ್ರನ್ನ ಒಂದು ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದ್ಮೇಲೆ ಅಲ್ಲಿಯ ನ್ಯಾಯಾಧೀಶ ಅನುಮತಿ ಪಡ್ಕೊಂಡು ನಂತರ ಇಲ್ಲಿಗೆ ಬೆಂಗಳೂರಿಗೆ ಕರ್ಕೊಬರುವಂಥದ್ದು. ಬೇಕೆಂತಂದ್ರೆ ಎಲ್ಲೇ ಅರೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನೇರವಾಗಿ ಇಲ್ಲಿ ಕರ್ಕೊಬರಕ್ಕಾಗೋದಿಲ್ಲ. ಯಾಕೆಂದ್ರೆ ಅರೆಸ್ಟ್ ಅಂತ ಅಂದಮೇಲೆ 24 hours ಒಳಗಡೆ ಅಲ್ಲಿಯ ಲೋಕಲ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ನಂತರ ಅವರು ಅಲ್ಲಿಂದ ಇಲ್ಲಿಗೆ ಕರ್ಕೊ ಬರ್ತಾರೆ. ಇಲ್ಲಿಯ ಕೋರ್ಟ್ಗೆ, ಇಲ್ಲಿಯ ಸ್ಪೆಷಲ್ ಕೋರ್ಟ್ಗೆ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಟ್ರಾವೆಲಿಂಗ್ ಇಷ್ಟು ಅವರ್ ಅಂತ ಟೈಮ್ ಅಂತ ಇರುತ್ತೆ. ಇಲ್ಲಿ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರನ್ನ ಕಸ್ಟಡಿ ತಗೊಳ್ಳುವಂಥದ್ದು ಕೆಲಸವನ್ನ ಇಲ್ಲಿ ಮಾಡ್ತಾರೆ. ಯಾಕೆಂತಂದ್ರೆ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅರೆಸ್ಟ್ ಆದ್ರೂ ಕೂಡ ಅಲ್ಲಿಗೆ ಲೋಕಲ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾದ ಆ ಒಂದು ಪ್ರೊಸೀಜರ್ ಅದು, ಅದನ್ನ ಮಾಡಿದ್ದಾರೆ. ಅದು ಮಾಡೋ ಮುಂಚೆ, ಫಸ್ಟ್ ಪ್ರೊಡ್ಯೂಸ್ ಮಾಡೋ ಮುಂಚೆ ಅಲ್ಲಿಯ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿ ಕಂಪ್ಲೀಟ್ ಆಗಿ ಆ ರಿಪೋರ್ಟ್ ಅನ್ನು ಕೂಡ ಕೋರ್ಟ್ಗೆ ಕೊಡಬೇಕಾಗುತ್ತೆ. ಅದನ್ನ ಕೂಡ
ಕೊಟ್ಟಿರ್ತಾರೆ. ಅದ ನಂತರ ಅವರು ಈಗ ಟ್ರೈನಲ್ಲಿ ಕರ್ಕೊಬರ್ತಾರೋ ಅಥವಾ ಫ್ಲೈಟಲ್ಲಿ ಕರ್ಕೊಬರ್ತಾರೋ ಈ ಸರ್ಟನ್ ಟೈಮ್ ಅಂತ ಇರುತ್ತೆ. ಅದಕ್ಕೆ ನಂತರ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿಯ ಒಂದು ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ಎನ್ಐಎ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡ್ತಾರೆ. ಅದು 14 ದಿನ ತಗೋತಾರೋ 10 ದಿನ ತಗೋತಾರೋ ಡಿಪೆಂಡ್ಸ್ ಅಪಾನ್ ದ ಅವ್ರು ಏನು ಏನು ಕೇಳ್ತಾರೆ ಅದ್ರ ಮೇಲೆ ಮಾಡ್ತಾರೆ. ಇಲ್ಲಿಯೇ ಕರ್ಕೊಂಡ್ಬಂದು ಇಲ್ಲಿಯೇ ಅದು ಒಂದು 10 ಡೇಸ್ ಅಥವಾ ಇಲ್ಲಿ ಮತ್ತೆ ಅವ್ರನ್ನ ಸ್ಪಾಟ್ಗೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಎಲ್ಲಿ ಬ್ಲಾಸ್ಟ್ ಆಯಿತು, ಎಲ್ಲಿ ಮೊಬೈಲ್ ಅಥವಾ ಲಾಜಿಸ್ಟಿಕ್ಸ್ ಏನೇನು ಸಂಬಂಧಪಟ್ಟಂತೆ ಪಂಚನಾಮ ಮಾಡೋದು ಅದೆಲ್ಲವೂ ಕೂಡ ಪ್ರೊಸೀಜರ್ ಅನ್ನು ಇಲ್ಲಿಯೇ ಮಾಡ್ತಾರೆ. ಇದ್ರ ಮಧ್ಯೆ ಈಗ ಅವರಿಬ್ರು ಕೂಡ ಅಲ್ಲಿಯೇ ಪ್ರೊಡ್ಯೂಸ್ ಮಾಡಿದ ನಂತರ ಅಲ್ಲಿಯೇ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಅನುಮತಿ ತಗೊಂಡು ಇಲ್ಲಿಗೆ ಕರ್ಕೊಬರ್ತಾರೆ. ಮಧುಶ್ರೀ, ಇನ್ನು ಕಿರಣ್, ಹತ್ತತ್ರ 1.5 ತಿಂಗಳಿನಿಂದ ಕಾರ್ಯಾಚರಣೆಯನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ರು. ಜೊತೆಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಸಹಕಾರ ಕೂಡ ಇಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಮಾರ್ಚ್ 1ರಿಂದ ಈ ದಿನದವರೆಗೆ ಎನ್ಐಎ ಅಧಿಕಾರಿಗಳ ಈ ಯಶಸ್ವಿ ಕಾರ್ಯಾಚರಣೆಯ ಬಗ್ಗೆ ಮಾತನಾಡೋದಾದ್ರೆ, ಮಾಹಿತಿಯನ್ನ ಪಡೆಯೋದಾದ್ರೆ ಹೇಗಿತ್ತು ಅಂತ ಈ ಸಂಪೂರ್ಣ ಕಾರ್ಯಾಚರಣೆ ಉಗ್ರರ ಬಂಧನ ನಿಟ್ಟಿನಲ್ಲಿ? ಮಧುಶ್ರೀ, ಒಂದು ಮುಖ್ಯವಾಗಿ ಏನು ಅಂದರೆ ಮಾರ್ಚ್ 1 ರಾಮಶ್ರೀ ಒಂದು ಕೆಫೆಯಲ್ಲಿ ಏನು ಬ್ಲಾಸ್ಟ್ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಡೇನೆ ಅವ್ರಿಗೆ ಅಲ್ಲಿ ಸಿಕ್ಕಂಥ ಮೆಟೀರಿಯಲ್ಸ್ಗಳನ್ನೇ ಏನೇನು ಅಲ್ಲಿ ಲಭ್ಯ ಆಯಿತು ಆ ಒಂದು ಸ್ಪಾಟಲ್ಲಿ ಆಗಲೇ ಗೊತ್ತಾಯಿತು ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅಂತ. ಯಾಕೆಂತಂದರೆ ಇದೇ ಸೇಮ್ ಮೆಟೀರಿಯಲ್ಸ್ ಹಿಂದೆ ಮಂಗಳೂರಿನಲ್ಲಿ ಆದಂಥ ಕುಕ್ಕರ್ ಬ್ಲಾಸ್ಟ್ಗೂ ಕೂಡ ಸಾಮರ್ಥ್ಯ ಕಂಡುಬಂದ ಹಿನ್ನೆಲೆಯಲ್ಲಿ ರಾಮೇಶ್ವರ ಬ್ಲಾಸ್ಟ್ ಮತ್ತು ಆಮೇಲೆ ಜೊತೆಗೆ ಏನು ತುಂಗಾ ನದಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರು ಅಲ್ಲೂ ನದಿ ತೀರದಲ್ಲಿ ಅಲ್ಲೂ ಕೂಡ ಸೇಮ್ ಒಂದೇ ಮೆಟೀರಿಯಲ್ ಯೂಸ್ ಮಾಡಿದ್ಮೇಲೆ ಇದೇ ಗುಂಪು ಈ ಒಂದು ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಅಷ್ಟೇ ಅಲ್ಲ, ಬೆಂಗಳೂರು ಪೊಲೀಸರಿಗೂ ನಾವು ಕೂಡ ಒಂದು ಕಾಂಗ್ರೆಸ್ ಹೇಳಬೇಕು. ಮುಖ್ಯವಾಗಿ ಈ ಒಂದು ಬ್ಲಾಸ್ಟ್ ಆದ ನಂತರ ಆತನ ಅಕ್ಯೂಸ್ಡ್ನ ಮೂವ್ಮೆಂಟ್ ಅಂದರೆ ಮುಜಾಫಿರ್ನ ಮೂವ್ಮೆಂಟು ಪ್ರತಿ ಹಂತದಲ್ಲೂ ಕೂಡ ಅವರು ಒಂದು ವೆರಿಫೈ ಮಾಡ್ತಾರೆ. CCTVಯನ್ನು ಸಾಕಷ್ಟು ಸಾವಿರಾರು CCTVಯನ್ನು ಅವರು ಮಾನಿಟರ್ ಮಾಡ್ತಾರೆ. ಅವನು ಯಾವ ದಿಕ್ಕಿನಿಂದ ಬಂದಿದ್ದ, ಯಾವ ದಿಕ್ಕಿನಿಂದ ಹೋದ ಅನ್ನೋದನ್ನ ಕಂಪ್ಲೀಟ್ ಮಾಡ್ತಾರೆ. ಯಾವ ಬಸ್ಸಲ್ಲಿ ಬಂದ, ನಂತರ ಎಲ್ಲಿ ಹೋದ, ಎಲ್ಲಿಂದ ಎಲ್ಲಿಗೆ ಹೋದ, ಅಪ್ ಟು ಆಂಧ್ರದವರೆಗೂ ಕೂಡ ಕಂಪ್ಲೀಟ್ ಆಗಿ ಇವರು ಮಾನಿಟರ್ ಮಾಡಿರ್ತಾರೆ. ಹಾಗಾಗಿ ಅಲ್ಲೇ ಅಕ್ಯೂಸ್ಡ್ ಯಾರು ಅನ್ನೋದು ಗೊತ್ತಾಗಿರೋದ್ರಿಂದ ಬಹುಶಃ ಈ ಒಂದು ಕಾರ್ಯಾಚರಣೆ ಇಷ್ಟು ಬೇಗ ಯಶಸ್ವಿಯಾಗಿ ಸಾಕಾರ ಆಯಿತು ಅಂತಾನೆ ಹೇಳ್ಬೋದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಕಿರಣ್, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ.